ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಜ್ಜಿ ಚಿರೋಟಿ ಮಾಡಿದ್ದಾರೆ. ಅಂದರೆ ಅವತ್ತು ಮಾಡಿದ್ದೇ ಬೇರೆ ಥರ ಚಿರೋಟಿ ಫ್ರೆಂಡ್ಸ್, ಇದೇ ಬೇರೆ ಥರ ಚಿರೋಟಿ ಫ್ರೆಂಡ್ಸ್. ಅದು ಒಂಥರ ಚೆನ್ನಾಗಿತ್ತು, ಇದು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಬೇಗ ಮಾಡ್ಬೋದು ಫ್ರೆಂಡ್ಸ್. ಮೊದಲಿಗೆ ಒಂದು ಬೌಲಲ್ಲಿ ರವೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ರವೆ ಜೊತೆ ಒಂದು 2 ಸ್ಪೂನ್ಸ್ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. 2 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊಳ್ಳಿ. ಅಜ್ಜಿ ಕಲಿಸ್ತಾ ಇದ್ದಾರೆ ನೋಡಿ. ಈ ಥರ ಕಲಿಸ್ಕೊಳ್ಳಿ ರವೆನೂ ಮತ್ತು ತುಪ್ಪನೂ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕೋಗಿದ್ರೆ ನೀರು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಿಮ್ಗೇನಾದರೂ ಹಾಲು ಹಾಕ್ಕೋಬೇಕು ಅನಿಸಿದ್ರೆ ಹಾಲು ಕೂಡ ಹಾಕ್ಕೊಳ್ಳಿ ಫ್ರೆಂಡ್ಸ್. ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮ್ಮ ಚಾಯ್ಸು ಫ್ರೆಂಡ್ಸ್. ನೋಡಿ ಅಜ್ಜಿ ಕಲಸಾದ್ಮೇಲೆ ಹಿಟ್ಟನ್ನ ಒಂದು 1/2 ಅವರ್ ನೆನೆಸಿದ್ದಾರೆ ಫ್ರೆಂಡ್ಸ್. ಈ ಥರ ನೀವು ಕೂಡ ಪ್ಲೇಟ್ ಮುಚ್ಚಿ, ನೀವು ಚಪಾತಿ ಹಿಟ್ಟನ್ನ ಹೇಗೆ ನೆನೆಸ್ತೀರಾ ಹಾಗೆ ಇದನ್ನು ಕೂಡ ನೆನೆಸಿ. ಆಮೇಲೆ ಒಂದು ಬೌಲಿಗೆ ಅಜ್ಜಿ ಸಕ್ಕರೆ ಪುಡಿ ತೊಗೊಂಡಿದ್ದಾರೆ. ಸಕ್ಕರೆ ಪುಡಿಗೆ ಫ್ರೆಂಡ್ಸ್ ತುಪ್ಪ ಹಾಕಿದ್ದಾರೆ. ನೋಡಿ, ನಾವು ಹಿಟ್ಟನ್ನ ಕಲಿಸ್ಕೊಂಡಿದ್ದೀವಲ್ಲ, ಅದನ್ನು ಚಪಾತಿನ ಹೇಗೆ ಒತ್ತುತ್ತೀರಾ ಅದೇ ಥರ ಒತ್ತಿ ಫ್ರೆಂಡ್ಸ್. ಒತ್ತಾದ್ಮೇಲೆ ನಾವು ಸಕ್ಕರೆ ಪೌಡರ್ ಮತ್ತು ತುಪ್ಪನ ಕಲಿಸ್ಕೊಂಡಿದ್ವಿ ನೋಡಿ ಒಂದು ಚಿಕ್ಕ ಬಟ್ಲಲ್ಲಿ, ಅದನ್ನು ಈ ಥರ ಮೇಲ್ಗಡೆ ಅಪ್ಲೈ ಮಾಡಿ ಫ್ರೆಂಡ್ಸ್. ನೋಡಿ ಅಜ್ಜಿ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಹಾಕ್ಕೊತ ಬನ್ನಿ ಫ್ರೆಂಡ್ಸ್. ಫುಲ್ ಪೂರ್ತಿ ಸುತ್ತ ಹಾಕ್ಕೊತ ಬನ್ನಿ, ಯಾಕಂದರೆ ಸ್ವೀಟ್ ಬರಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಈಗ ಅಜ್ಜಿ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಫುಲ್ ಸುತ್ತ ಹಾಕ್ಕೊತ ಬನ್ನಿ ಫ್ರೆಂಡ್ಸ್. ನೋಡಿ ಇದು ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು ಆ ಥರ ಫ್ರೆಂಡ್ಸ್. ಅದು ಅಜ್ಜಿ ಸ್ವೀಟ್ ಬರಲಿ ಅಂತ ಹಾಕ್ತಾ ಇದ್ದಾರೆ. ಸ್ವೀಟ್ ಬಂದರೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿ ಈ ಥರ ಸುತ್ತ ಹಾಕ್ಕೊತ ಬನ್ನಿ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡಾದ್ಮೇಲೆ ನೋಡಿ ಅಜ್ಜಿ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ಇಟ್ಟು ಹಾಕಿದ್ದಾರೆ. ಒಂದು ಒತ್ತಿ ಅದ್ರ ಮೇಲೆ ಅದಕ್ಕೆ ತುಪ್ಪ ಮತ್ತು ಸಕ್ಕರೆ ಪೌಡರ್ ಮಾಡಿದ್ವಿ ನೋಡಿ, ಅದನ್ನ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ಹಾಕಿದ್ದಾರೆ. 4 ಹಾಕಿದ್ದಾರೆ ಫ್ರೆಂಡ್ಸ್ ಅದರೊಳಗಡೆ. ನೋಡಿ ಈ ಥರ ಹಾಕ್ಕೊತ ಬನ್ನಿ. 4 ಹಾಕಿದ್ದಾರೆ ಫ್ರೆಂಡ್ಸ್, ಒಂದ್ರ ಮೇಲೆ ಒಂದು. ಅದಾದಮೇಲೆ 4 ಈ ಥರ ಒಟ್ಟಿಗೆ ಫೋಲ್ಡ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ನೋಡಿ ಒಳಗಡೆ ಎಷ್ಟೊಂದಿದೆ, ಒಂದು 5 ಅಥವಾ 4 ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಅಜ್ಜಿ 4 5 ಹಾಕಿದ್ದಾರೆ ಫ್ರೆಂಡ್ಸ್. ಈ ಥರ ರೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ನಾನು ತುಪ್ಪ ಮತ್ತು ಸಕ್ಕರೆ ಪುಡಿ ಮಾಡಿಕೊಂಡು ಕಲಿಸ್ಕೊಂಡಿದ್ರಿ ನೋಡಿ, ಅದನ್ನ ತೋರಿಸಿದ್ನಲ್ಲ, ಅದು ಹಾಕ್ಕೊತ ಒಂದ್ರ ಮೇಲೆ ಹಾಕ್ಕೊತ ಬನ್ನಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ನಾವು ರೋಲ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಈ ಥರ ಕಟ್ ಮಾಡ್ಕೊತ ಬನ್ನಿ. ನೋಡಿ ಅಜ್ಜಿ ಕಟ್ ಮಾಡ್ತಾ ಇದ್ದಾರಲ್ಲ, ಈ ಥರ ಕಟ್ ಮಾಡ್ಕೊತ ಬನ್ನಿ ಫ್ರೆಂಡ್ಸ್. ಆಗ ಒಟ್ಟಿಗೆ ಕಟ್ ಆಗುತ್ತೆ, ಆಮೇಲೆ ನೀಟಾಗೂ ಕೂಡ ಕಟ್ ಆಗುತ್ತೆ. ನೋಡಿ ಅಜ್ಜಿ ಈಗ ಕಟ್ ಮಾಡ್ಕೊತ ಬಂದಿದ್ದಾರೆ ಫ್ರೆಂಡ್ಸ್. ಈ ಥರ ಆಗುತ್ತೆ. ರೋಲ್ ಮಾಡಿದ್ವಲ್ಲ ಅದನ್ನು ಫ್ರೆಂಡ್ಸ್ ಈ ಥರ ನೀಟಾಗಿ ಕಟ್ ಮಾಡ್ಕೊತ ಬನ್ನಿ. ಅದು ಒಂದ್ರ ಮೇಲೆ ಒಂದು ಹಾಕ್ಕೋಬೇಕು ಫ್ರೆಂಡ್ಸ್. ಚಪಾತಿ ಥರನೇ ಒತ್ತಿ ಹಾಕ್ಕೋಬೇಕು ಫ್ರೆಂಡ್ಸ್. ತುಂಬ ನೀಟಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಈ ಥರ ಬರಬೇಕದು. ಆ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಆಗ. ಅಲ್ಲಿ ನೋಡಿ ಅಜ್ಜಿ ಮಾಡ್ತಿದ್ದಾರೆ ನೋಡಿ ಆ ಥರ. ಅದಾದಮೇಲೆ ಅದನ್ನು ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಆಗ ಅದು ಚಪಾತಿ ಥರ ಆಗುತ್ತೆ. ನೋಡಿ ಅಜ್ಜಿ ಪ್ರೆಸ್ ಮಾಡ್ತಾ ಇದ್ದಾರೆ, ಆ ಥರ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಅದು ಎಣ್ಣೆಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಜ್ಜಿ ಮಾಡ್ತಾ ಇದ್ದಾರೆ ನೋಡಿ ಈ ಥರ. ಅದನ್ನು ಮಲಗಿರೋಂತಲ್ಲ ಅದನ್ನು ನಿಲ್ಲಿಸಿ ಫ್ರೆಂಡ್ಸ್. ಅದನ್ನು ನಿಲ್ಲಿಸ್ಬಿಟ್ಟು ಪ್ರೆಸ್ ಮಾಡಿ ಈ ಥರ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಎಣ್ಣೆಗೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಫ್ರೆಂಡ್ಸ್ ಅಜ್ಜಿ ಆ ಥರ ಹಾಕ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಾದಮೇಲೆ ಫ್ರೆಂಡ್ಸ್ ಇದನ್ನು ಹಾಕ್ಕೊಳ್ಳಿ. ನಾವು ಒತ್ತಿದ್ವಲ್ಲ ಅದನ್ನು ಹಾಕ್ಕೊತ ಬನ್ನಿ. ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊತ ಬನ್ನಿ, ಜೋರಾಗಿ ಹಾಕಕ್ಕೆ ಹೋಗ್ಬೇಡಿ, ಆಮೇಲೆ ಎಣ್ಣೆ ಆರಿಬಿಡುತ್ತೆ. ಹೀಗೆ ಅಜ್ಜಿ ಹಾಕ್ತಾ ಇದ್ದಾರೆ ನೋಡಿ, ಆ ಥರ ನಿಧಾನಕ್ಕೆ ಹಾಕ್ಕೊತ ಬನ್ನಿ ಫ್ರೆಂಡ್ಸ್. ಆವಾಗ ಚೆನ್ನಾಗಿ ಬೇಯುತ್ತೆ. ಏನಾದರೂ ಒಟ್ಟೊಟ್ಟಿಗೆ ಜಾಸ್ತಿ ಆಗಿಬಿಟ್ರೆ ಬೇಯೋದಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ ಹಾಕ್ಕೊತ ಬನ್ನಿ. ನೋಡಿ ಈ ಥರ ಉಬ್ಬಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಈ ಥರ ಉಬ್ಬೋವರೆಗೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಅದಷ್ಟನ್ನು ಚೆನ್ನಾಗಿ ಬೇಯಿಸ್ಕೊತ ಬನ್ನಿ. ಅದಾದಮೇಲೆ ಇನ್ನೊಂದು ಸರ್ತಿ ಹಾಕ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಫ್ರೆಂಡ್ಸ್. ಈ ಥರ ಉಬ್ಬೋವರೆಗೂ ನೀವು ಬೇಯಿಸಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್ ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಬಾಯ್. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.